ಎಲ್ರಿಗೂ ನಮಸ್ಕಾರ. 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಭೂಗೋಳಶಾಸ್ತ್ರದಲ್ಲಿ ಭಾರತದ ಅರಣ್ಯ ಸಂಪತ್ತಿನ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಪೂರ್ಣವಾಗಿ ತಿಳ್ಕೊಂಡ್ವಿ. ಇವತ್ತು ಅದರ ಮುಂದುವರೆದ ಭಾಗವಾಗಿ ಭಾರತದ ಜಲಸಂಪನ್ಮೂಲಗಳ ಬಗ್ಗೆ ತಿಳ್ಕೊಳ್ಳೋಣ. ಇಂಡಿಯನ್ ವಾಟರ್ ರಿಸೋರ್ಸಸ್. ಸೊ ನೀರು ಎಷ್ಟು ಪ್ರಾಮುಖ್ಯತೆಯಿಂದ ಇರತಕ್ಕಂಥದ್ದು ಅಂತ ಎಲ್ಲರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಗೊತ್ತು. ನಾವೆಲ್ಲರೂ ಕೂಡ ನೀರಿಲ್ಲದೆ ಇರತಕ್ಕಂಥ ಜೀವನವನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಆಗಲ್ಲ. ಯಾಕೆಂತಂದರೆ ನೀರು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಅಷ್ಟು ಅವಶ್ಯಕವಾಗಿರ್ತಕ್ಕಂಥ ಒಂದು ಸಂಪನ್ಮೂಲ. ಹಾಗಾಗಿಯೇ ಇದನ್ನು ಒಂದು ಸಂಪತ್ತಿನ ರೂಪದಲ್ಲಿ ನಾವು ನೀರನ್ನು ಗುರುತಿಸ್ತಾ ಬರ್ತೀವಿ. ಸೊ ಇಂತಹ ಒಂದು ನೀರಿನ ಮೂಲಗಳನ್ನು ನಾವು ಮಳೆಯಿಂದ ಆಗ್ತಕ್ಕಂಥ ಕೆರೆ ಮತ್ತು ಕಾಲುವೆಗಳು ಮತ್ತು ನದಿಗಳಿಂದ ಈ ಮೂಲಗಳನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ನಮ್ಮ ಭಾರತದಲ್ಲಿ ಬಹುಮುಖ್ಯವಾಗಿ ಜಲವನ್ನು ಅಥವಾ ನೀರನ್ನು ಜಲಸಂಪನ್ಮೂಲವನ್ನು ನದಿಗಳಿಂದನೇ ಗುರುತಿಸೋದ್ರಿಂದ ನದಿಗಳೇ ಒಂದು ರೀತಿ ಸಂಪನ್ಮೂಲಗಳಾಗಿ ಕಾಣ್ತಾ ಹೋಗ್ತವೆ, ಜಲಸಂಪನ್ಮೂಲಗಳಾಗಿ. ಸೊ ನಮ್ಮ ಒಂದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಈ ನದಿಗಳು ಕೂಡ ಮತ್ತು ಅದರಿಂದ ದೊರೆಯತಕ್ಕಂಥ ನೀರು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲ ಅನ್ನೋದನ್ನು ನಾವು ಯಾರೂ ಮರಿಬಾರ್ದು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ನೀರು ಇಲ್ಲ ಅಂತಂದರೆ ನಮ್ಮೆಲ್ಲರ ಒಂದು ಸುಸ್ಥಿರ ಬದುಕು ಅಂತಕ್ಕಂಥದ್ದೇ ಸಾಧ್ಯ ಅಂತಕ್ಕಂಥದ್ದಿಲ್ಲ, ಸಾಧ್ಯವೇ ಇಲ್ಲ ನೀರಿಲ್ಲದೆ ಇರತಕ್ಕಂಥದ್ದು. ಏಕೆಂದರೆ ನಮಗೆ ಕುಡಿಯೋದಕ್ಕೆ ನೀರು ಬೇಕು, ನಮ್ಮ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ನೀರು ಬೇಕು, ನಮ್ಮ ಸ್ವಚ್ಛತೆಯನ್ನು ಮಾಡ್ಕೊಳ್ಳೋದಕ್ಕೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ತಿಂತಕ್ಕಂಥ ಆಹಾರವನ್ನು ಬೆಳೀತಕ್ಕಂಥ ಕೃಷಿಗೆ ನೀರು ಅನ್ನೋದು ಬಹಳ ಅವಶ್ಯಕ. ವಿದ್ಯುತ್ ಶಕ್ತಿಗೆ ನೀರು ಬೇಕು, ಕೈಗಾರಿಕೆಗಳಿಗೆ ನೀರು ಬೇಕು, ನೌಕಾಯಾನಕ್ಕೆ ಬೇಕು, ಮೀನುಗಾರಿಕೆಗೆ ಬೇಕು. ಹೀಗೆ ಹಲವು ಎಲ್ಲ ಥರದ ಚಟುವಟಿಕೆಗಳಿಗೂ ಕೂಡ ನಮಗೆ ನೀರು ಅಂತಕ್ಕಂಥದ್ದು ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಹಾಗಾಗಿ ಜಲ ಅಂತಕ್ಕಂಥದ್ದು ಒಂದು ಪ್ರಮುಖ ಸಂಪನ್ಮೂಲ ಅಂತೇಳಿ ನಾವು ಗುರುತಿಸ್ಕೊಂಡಿದ್ದೀವಿ. ಸೊ ಭಾರತದ ಜಲಸಂಪನ್ಮೂಲಗಳನ್ನು ಮುಖ್ಯವಾಗಿ ನದಿಗಳಿಂದನೇ ನಾವು ಗುರುತಿಸ್ತೀವಿ. ಹಾಗಾಗಿ ಮೊದಲನೇದಾಗಿ ನಾವು ಭಾರತದ ನದಿಗಳ ಬಗ್ಗೆನೇ ಚರ್ಚೆ ಮಾಡ್ತಾ ಹೋಗೋಣ. ಭಾರತದ ನದಿಗಳು ಅಂತ ಬಂದಾಗ ನೀವು ನೂರಾರು ನದಿಗಳನ್ನು ನೋಡ್ಬೋದು ನಮ್ಮ ಭಾರತ ದೇಶದಲ್ಲಿ. ಸೊ ಎಲ್ಲ ನದಿಗಳನ್ನು ಬಗ್ಗೆನೂ ಕೂಡ ನಾವು ಕೂಲಂಕುಷವಾಗಿ ಚರ್ಚೆ ಮಾಡ್ತೀವಿ ಅಂತಂದರೆ ಅದೇ ಒಂದು ಪಠ್ಯಕ್ರಮವಾಗಿ ಒಂದು ವರ್ಷವಿಡೀ ಆ ನದಿಗಳ ಬಗ್ಗೆನೇ ನಾವು ಅಧ್ಯಯನ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಇಲ್ಲಿ ಕಡಿಮೆ ಅವಧಿಯಲ್ಲಿ ನಿಮಗೆ ನದಿಗಳ ಪರಿಚಯವನ್ನು ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಬಹಳ ಪ್ರಮುಖವಾಗಿರ್ತಕ್ಕಂಥ ನದಿಗಳ ಬಗ್ಗೆ ಮಾತ್ರ ಇಲ್ಲಿ ಪರಿಚಯ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಸೊ ಭಾರತದ ನದಿಗಳಲ್ಲಿ ಮುಖ್ಯವಾಗಿ ಏನೆಲ್ಲ ಉಪಯೋಗಗಳಿದೆ, ಸೊ ಈ ನದಿಗಳಿಂದ ಆಗ್ತಕ್ಕಂಥ ಉಪಯೋಗಗಳೇನು ನಮಗೆ ಅಂತ ನಾವು ನೋಡೋದೇ ಆದರೆ, ನಮಗೆ ಕೃಷಿಗೆ ಮತ್ತು ಮೀನುಗಾರಿಕೆಗೆ ಮತ್ತು ಜಲವಿದ್ಯುತ್ತನ್ನು ತಯಾರಿಸೋದಕ್ಕೆ ಮತ್ತು ಒಳನಾಡಿನ ಜಲಸಾರಿಗೆಗೆ ಮತ್ತು ಮನರಂಜನೆಗೆ ಆ ನದಿಗಳಿಂದ ಉಗಮವಾಗಿರ್ತಕ್ಕಂಥ ಜಲಪಾತಗಳಿಂದ ಸಾಕಷ್ಟು ಮನರಂಜನೆ ಸಿಗುತ್ತೆ. ಅದೇ ಜಲಪಾತಗಳಲ್ಲಿ ಜಲವಿದ್ಯುತ್ತನ್ನು ನಾವು ತಯಾರು ಮಾಡ್ಕೋತಾ ಇದ್ದೀವಿ. ಹೀಗೆ ಹಲವು ಉಪಯೋಗಗಳು ಈ ನದಿಗಳಿಂದ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಸೊ ನಮ್ಮ ಭಾರತದ ನದಿಗಳನ್ನು ಅಧ್ಯಯನದ ಅನುಕೂಲಕ್ಕಾಗಿ ನಾವು 2 ವಿಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಸೊ ಯಾವ್ಯಾವುದು ಅದು? ಒಂದು ಉತ್ತರ ಭಾರತದಲ್ಲಿ ಹರಿತಕ್ಕಂಥ ನದಿಗಳು ಮತ್ತು ದಕ್ಷಿಣ ಭಾರತದಲ್ಲಿ ಹರಿತಕ್ಕಂಥ ನದಿಗಳು ಅಂತ ಗುರುತಿಸ್ಕೊಂಡಿದ್ದೀವಿ. ಯಾಕೆ, ಯಾವ ಆಧಾರದ ಮೇಲೆ ಇವುಗಳನ್ನು ಗುರುತಿಸ್ಕೊಂಡಿದ್ದೀವಿ ಅಂತ ನಾವು ನೋಡೋದೇ ಆದರೆ ಇದಕ್ಕೆ ಅದರದೇ ಆದಂಥ ಕೆಲವು ಲಕ್ಷಣಗಳನ್ನು ನಾವು ನೋಡ್ತಾ ಹೋಗ್ಬೋದು. ಯಾಕೆ ಅಂತಂದರೆ ಈ ಉತ್ತರ ಭಾರತದಲ್ಲಿ ಹರಿತಕ್ಕಂಥ ನದಿಗಳನ್ನು ಜೀವನದಿಗಳು ಅಂತ ನಾವು ಕರಿತೀವಿ. ಯಾಕೆಂತಂದರೆ ಇವು ವರ್ಷ ಪೂರ್ತಿ ಹರಿತವೆ. ಅದು ಮಳೆಗಾಲ ಆಗಿರಲಿ, ಚಳಿಗಾಲ ಆಗಿರಲಿ, ಬೇಸಿಗೆ ಕಾಲ ಆಗಿರಲಿ, ಎಲ್ಲ ಕಾಲದಲ್ಲೂ ಕೂಡ ಹರಿತಕ್ಕಂಥ ನದಿಗಳು ಅಂತಂದರೆ ಇದು ಉತ್ತರ ಭಾರತದ ನದಿಗಳು. ದಕ್ಷಿಣ ಭಾರತದ ನದಿಗಳು ಎಲ್ಲ ಕಾಲದಲ್ಲೂ ಕೂಡ ಹರಿಯೋದಿಲ್ಲ. ಋತುಕಾಲಿಕ ಅಂದರೆ ಮಳೆಗಾಲದಲ್ಲಿ ಮುಖ್ಯವಾಗಿ ಹರಿತಕ್ಕಂಥ ನದಿಗಳನ್ನ ನಾವು ದಕ್ಷಿಣ ಭಾರತದಲ್ಲಿ ನೋಡ್ತಾ ಹೋಗ್ಬೋದು. ಯಾಕೆ ಉತ್ತರ ಭಾರತದಲ್ಲಿ ಮಾತ್ರ ಎಲ್ಲ ಕಾಲದಲ್ಲೂ ಕೂಡ ನದಿಗಳು ಹರಿತವೆ, ದಕ್ಷಿಣ ಭಾರತದಲ್ಲಿ ಯಾಕೆ ಹರಿಯೋದಿಲ್ಲ ಅಂತ ನಾವು ನೋಡೋದೇ ಆದರೆ, ಉತ್ತರ ಭಾರತದಲ್ಲಿ ಮಳೆಗಾಲದಲ್ಲಿ ಮಳೆ ನೀರಿನಿಂದ ಆ ನದಿಗಳು ತುಂಬಿ ಹರಿದ್ರೆ, ಬೇಸಿಗೆ ಕಾಲ ಬಂದಾಗ ಹಿಮಾಲಯ ಪರ್ವತಗಳಲ್ಲಿ ಇದ್ದಂತಹ ಮಂಜು ಕರಗಿ ಆ ಹಿಮಗೆಡ್ಡೆಗಳೆಲ್ಲ ಕರಗಿ ಏನಾಗುತ್ತಪ್ಪ ಅಂತಂದರೆ ಅವು ನದಿಯಾಗಿ ಹರಿತವೆ. ಆ ಹಿಮಗೆಡ್ಡೆಗಳೆಲ್ಲ ಕರಗಿ ನದಿಯಾಗಿ ಹರಿಯೋದ್ರಿಂದ ಇವು ವರ್ಷ ಪೂರ್ತಿ ಹರಿತವೆ. ಆದರೆ ದಕ್ಷಿಣ ಭಾರತದ ನದಿಗಳಿಗೆ ಈ ಥರದ ಒಂದು ಅವಕಾಶ ಅಂತಕ್ಕಂಥದ್ದಿಲ್ಲ. ಮಳೆಗಾಲದಲ್ಲಿ ಮಾತ್ರ ಇವು ತುಂಬಿ ಹರಿತವೆ. ಸೊ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಬತ್ತಿ ಕಡಿಮೆ ಪ್ರಮಾಣದಲ್ಲಿ ಹರಿತವೆ. ಕೆಲವು ನದಿಗಳು ಬತ್ತೇ ಹೋಗಿರ್ತವೆ ಬೇಸಿಗೆ ಕಾಲದಲ್ಲಿ. ಹಾಗಾಗಿ ಇವುಗಳನ್ನ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂತೇಳಿ 2 ವಿಭಾಗಗಳನ್ನು ಮಾಡ್ಕೊಳ್ತಕ್ಕಂಥದ್ದನ್ನು ನೋಡ್ಬೋದು. ಜೊತೆಗೆ ಇನ್ನೊಂದೇನು, ಈ ಉತ್ತರದಲ್ಲಿ ಕಂಡುಬರ್ತಕ್ಕಂಥ ಉತ್ತರದ ನದಿಗಳು
ಸಾಮಾನ್ಯವಾಗಿ ಎಲ್ಲ ನದಿಗಳು ಕೂಡ ಹಿಮಾಲಯ ಪರ್ವತ ಶ್ರೇಣಿಯಿಂದ ಉಗಮ ಆಗ್ತಕ್ಕಂಥದ್ದು ಪ್ರಮುಖ ಪರ್ವತಗಳು. ಸೊ ಹಾಗಾಗಿ ಇದನ್ನು ಉತ್ತರ ಭಾರತದ ನದಿಗಳು ಅಂತ ಪ್ರತ್ಯೇಕವಾಗಿ ನಾವು ಗುರುತಿಸಿರ್ತಕ್ಕಂಥದ್ದನ್ನು ನೋಡ್ಬೋದು. ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಸೊ ಈಗ ಉತ್ತರ ಭಾರತದ ನದಿಗಳಲ್ಲಿ ಪ್ರಮುಖವಾಗಿ ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳನ್ನ ಉತ್ತರ ಭಾರತದ ಪ್ರಮುಖ ನದಿಗಳು ಅಂತ ಗುರುತಿಸಿದ್ದೀವಿ ನಾವು. ಇನ್ನು ಉಳಿದವೆಲ್ಲ ಆಲ್ಮೋಸ್ಟ್ ಆಲು ಅದರ ಉಪನದಿಗಳು ಬರ್ತವೆ, 16 ಉಪನದಿಗಳು ಬರ್ತವೆ. ಸೊ ಇವು ಮೂರನ್ನ ಬಹಳ ಪ್ರಮುಖವಾಗಿರ್ತಕ್ಕಂಥ ನದಿಗಳು ಅಂತ ನಾವು ಗುರುತಿಸ್ಕೊಂಡಿದ್ದೀವಿ. ಸೊ ಈ ಒಂದೊಂದೇ ನದಿಗಳ ಬಗ್ಗೆ ನಾವು ಇವತ್ತೇನು ಮಾಡೋಣ ಅಂತಂದರೆ ಚರ್ಚೆ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಈ ಉತ್ತರ ಭಾರತದ ನದಿಗಳನ್ನು ಹಿಮಾಲಯದ ನದಿಗಳು ಅಂತ ಕರಿತೀವಿ. ಯಾಕೆ ಅಂತಂದರೆ ಇವು ಹಿಮಾಲಯ ಪರ್ವತಗಳಲ್ಲಿ ಹುಟ್ಟಿ ಹರಿತಕ್ಕಂಥದ್ರಿಂದ ಇವುಗಳನ್ನ ಹಿಮಾಲಯ ನದಿಗಳು ಅಂತೇಳಿ ಕರಿತೀವಿ. ಸೊ ಮೊದಲನೇದಾಗಿ ನಾವು ಸಿಂಧೂ ನದಿಯನ್ನು ನೋಡೋಣ. ಈ ಸಿಂಧೂ ನದಿ ಉತ್ತರ ಭಾರತದ ಒಂದು ಪ್ರಮುಖವಾಗಿರ್ತಕ್ಕಂಥ ನದಿ. ಕೈಲಾಸ ಪರ್ವತದಲ್ಲಿ ಹುಟ್ಟುತ್ತೆ. ಹಿಮಾಲಯದ ಒಂದು ಟಿಬೆಟ್ನಲ್ಲಿ ಕಂಡು ಬರ್ತಕ್ಕಂಥ, ಭಾರತದಲ್ಲಿ ಹುಟ್ಟೋದಿಲ್ಲ ಇದು, ಟಿಬೆಟ್ನಲ್ಲಿ ಕಂಡು ಬರ್ತಕ್ಕಂಥ ಕೈಲಾಸ ಪರ್ವತದಲ್ಲಿ ಇದು ಹುಟ್ಟುತ್ತೆ. ಆರಂಭದಲ್ಲಿ ಇದೇನಾಗುತ್ತಪ್ಪ ಅಂತಂದರೆ ವಾಯುವ್ಯ ದಿಕ್ಕಿಗೆ ಹರಿಯುತ್ತೆ. ನೋಡಿ, ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಇದು. ಸೊ ಇದು ಮೊದಲನೇದಾಗಿ ಎಲ್ಲ ರೀತಿ ಅಂತಂದರೆ ಹುಟ್ಟಿ ಈ ಕೈಲಾಸ ಪರ್ವತದಲ್ಲಿ ಹುಟ್ಟಿ ವಾಯುವ್ಯದ ಕಡೆಗೆ, ನೋಡಿ ಆ ಕಡೆ ಜಮ್ಮು ಕಾಶ್ಮೀರದ ಕಡೆಗೆ ಹರ್ಕೊಂಡು ಹೋಗ್ತಾ ಇದೆ ಇದು. ಸೊ ಆ ವಾಯುವ್ಯದ ಕಡೆಗೆ ಹರಿದು ಅನಂತರ ಏನಾಗುತ್ತಪ್ಪ ಇದು ಅಂತಂದರೆ ಮತ್ತೆ ನೈಋತ್ಯದ ಕಡೆಗೆ ತಿರುಗುತ್ತೆ. ಸೊ ನೈಋತ್ಯದ ಕಡೆಗೆ ತಿರುಗಿ ಅದು ಪಾಕಿಸ್ತಾನವನ್ನು ಪ್ರವೇಶ ಮಾಡುತ್ತೆ. ಅಲ್ಲಿಗೆ ಆ ಪಾಕಿಸ್ತಾನವನ್ನು ಪ್ರವೇಶ ಮಾಡಿ ಅಲ್ಲಿಂದ ಮುಂದೆ ಹೋಗಿ ಅದು ದಕ್ಷಿಣದ ಕಡೆಗೆ ಬಂದು ಅದೇನಾಗುತ್ತಪ್ಪ ಅಂತಂದರೆ ಕರಾಚಿ ಸಮೀಪ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಈ ಸಿಂಧೂ ನದಿ ಸುಮಾರು 2897 ಕಿಲೋಮೀಟ್ರ್ ಹರಿಯುತ್ತೆ. ಈ 2897 ಕಿಲೋಮೀಟ್ರಲ್ಲಿ ಭಾರತದಲ್ಲಿ ಹರಿತಕ್ಕಂಥದ್ದು ಕೇವಲ 709 ಕಿಲೋಮೀಟ್ರ್ ಮಾತ್ರ ಭಾರತದಲ್ಲಿ ಇದು ಹರಿತಕ್ಕಂಥದ್ದು. ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಆದರೆ ಇದರ ಉಪನದಿಗಳಿದಾವಲ್ಲ, ಅವು ಭಾರತದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹರಿತವೆ. ಸಿಂಧೂ ನದಿಯ ಮುಖ್ಯ ಉಪನದಿಗಳು ಯಾವ್ಯಾವುದು ಅಂತ ನಾವು ನೋಡೋದೇ ಆದರೆ ಝೀಲಂ, ಚೀನಾಬ್, ಬಿಯಾಸ್, ರಾವಿ ಮತ್ತು ಸಟ್ಲೇಜ್, ಇವು ಬಹುಮುಖ್ಯವಾಗಿರ್ತಕ್ಕಂಥ ಉಪನದಿಗಳನ್ನು ಈ ಒಂದು ಸಿಂಧೂ ನದಿ ಅಂತಕ್ಕಂಥದ್ದು ಹೊಂದಿದೆ. ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಸೊ ಭಾರತದ ಉತ್ತರದ ತುತ್ತ ತುದಿಯಲ್ಲಿ ಆರಂಭ ಆದದ್ರಿಂದ, ಬಹಳದ ಪ್ರಮುಖವಾಗಿರ್ತಕ್ಕಂಥದ್ರಿಂದ ಇದನ್ನು ನದಿಗಳ ತಂದೆ ಅನ್ನೋ ಒಂದು ಗೌರವದಿಂದ ಕಾಣ್ತಕ್ಕಂಥದ್ದನ್ನು ನೋಡ್ಬೋದು ನಾವು. ಸಿಂಧೂ ನದಿಯನ್ನು ನದಿಗಳ ತಂದೆ, ಫಾದರ್ ಆಫ್ ರಿವರ್ ಅಂತಲೂ ಕೂಡ ಕರೀತಾರೆ. ಸೊ ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಜೊತೆಗೆ ಇದರ ಉಪನದಿಗಳೆಲ್ಲವೂ ಕೂಡ ಪಂಜಾಬ್ನಲ್ಲಿ ಹರಿತವೆ. ಸೊ ಹಾಗಾಗಿ ಆ 5 ನದಿಗಳು ಕೂಡ ಪಂಜಾಬ್ನಲ್ಲಿ ಹರಿಯೋದ್ರಿಂದ ಪಂಚ ನದಿಗಳ ನಾಡು ಅಂತೇಳಿ ಪಂಜಾಬನ್ನು ಕರೀತಾರೆ. ಅದರಿಂದನೇ ಒಂದು ಪಂಜಾಬ್ ಮತ್ತು ಹರಿಯಾಣದಲ್ಲಿ ಬಹುಮುಖ್ಯವಾಗಿ ಗೋಧಿಯನ್ನು ಯಥೇಚ್ಛವಾಗಿ ಬೆಳೆಯೋದಕ್ಕೆ ಅವಕಾಶ ಆಗಿರತಕ್ಕಂಥದ್ದು. ಸೊ ಅದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಇದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತಂದರೆ ಸಿಂಧೂ ನದಿಗೆ ಸಂಬಂಧಪಟ್ಟದ್ದು. ಮತ್ತು ಇದಾದಮೇಲೆ ಭಾರತದ ಅತ್ಯಂತ ಬಹಳ ಪ್ರಮುಖವಾಗಿರ್ತಕ್ಕಂಥ ನದಿ ಯಾವುದಪ್ಪ ಅಂತಂದರೆ ಗಂಗಾ ನದಿ. ಗಂಗಾ ನದಿಯನ್ನು ನಮ್ಮ ಭಾರತದ ರಾಷ್ಟ್ರೀಯ ನದಿ ಅಂತ ಕರೀತೀವಿ. ಇದು ನಿಮ್ಮೆಲ್ಲರಿಗೂ ಗೊತ್ತಿರಲಿ. ಭಾರತದ ರಾಷ್ಟ್ರೀಯ ನದಿ ಯಾವುದಪ್ಪ ಅಂತಂದರೆ ಗಂಗಾ. ಜೊತೆಗೆ ಭಾರತದ ಅತ್ಯಂತ ಉದ್ದವಾಗಿರ್ತಕ್ಕಂಥ ಮತ್ತು ದೊಡ್ಡದಾಗಿರ್ತಕ್ಕಂಥ ನದಿನೂ ಕೂಡ ಯಾವುದು ಅಂತಂದರೆ ಗಂಗಾ ನದಿ. ಸೊ ಗಂಗಾ ನದಿ ಪ್ರಾಚೀನ ಕಾಲದಿಂದನೂ ಕೂಡ, ಪ್ರಾಚೀನ ಸಿಂಧೂ ನಾಗರಿಕತೆ, ಹರಪ್ಪ ಮಹೇಂಜೋದರ ನಾಗರಿಕತೆ ಸಿಂಧೂ ನದಿ ತೀರದಲ್ಲಿ ಆದಮೇಲೆ ಗಂಗಾ ನದಿನೂ ಕೂಡ ಅದೇ ಕಾಲದಿಂದ 4-5 ಸಾವಿರ ವರ್ಷಗಳ ಹಿಂದೆಯೇ ಸಾಕಷ್ಟು ಜನರನ್ನು ಸೆಳೆದು ಇಲ್ಲಿ ಅನೇಕ ರಾಜಮನೆತನಗಳ ಉಗಮಕ್ಕೂ ಕೂಡ ಈ ಗಂಗಾ ಅಂತಕ್ಕಂಥದ್ದು ಕಾರಣ ಆಗಿತ್ತು. ಸೊ ಹಾಗಾಗಿ ಇಲ್ಲಿ ಬಯಲು ಪ್ರದೇಶ ನಿರ್ಮಾಣ ಆಗಿದೆ, ಕೃಷಿಗೆ ಬಹಳ ಯೋಗ್ಯವಾಗಿದೆ, ಸಾಕಷ್ಟು ಪಾಪ್ಯುಲೇಷನ್ ಇರ್ತಕ್ಕಂಥ ಒಂದು ಬಯಲು ಪ್ರದೇಶ ಅಂತಂದರೆ ಗಂಗಾ ಒಂದು ನದಿ ಬಯಲು ಪ್ರದೇಶ ಅನ್ನೋದನ್ನು ನಾವ್ಯಾರೂ ಕೂಡ ಮರಿಬಾರ್ದು. ಅನೇಕ ಪ್ರಮುಖ ನಗರಗಳು, ಪಟ್ಟಣಗಳು ಉಗಮ ಆಗಿ ರಾಜಮನೆತನಗಳ ಸ್ಥಾಪನೆ ಆಗೋದಕ್ಕೆ ಈ ಗಂಗಾ ನದಿ ಪ್ರಮುಖವಾದಂತಹ ಕಾರಣ ಆಗಿದೆ. ಭಾರತದ ರಾಷ್ಟ್ರೀಯ ನದಿ, ಉದ್ದವಾದ ನದಿ, ದೊಡ್ಡ ನದಿ ಮತ್ತು ಭಾರತದ ಪವಿತ್ರ ನದಿ ಅಂತಲೂ ಕೂಡ ಈ ಗಂಗಾ ನದಿಯನ್ನು ನಾವು ಕರಿತೀವಿ. ಈ ಗಂಗಾ ನದಿ ಮೂಲದಲ್ಲಿ ಹಿಮಾಲಯದಲ್ಲಿ ಹುಟ್ಟಬೇಕಾದ್ರೆ ಗಂಗೋತ್ರಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇದು ಹುಟ್ಟುತ್ತೆ. ಆವಾಗ ಇದು ಒಂದೇ ನದಿಯಾಗಿ ಹರಿಯೋದಿಲ್ಲ. ಸೊ ಇದು
ಅಲಕಾನಂದ ಮತ್ತು ಭಾಗೀರಥಿ ಅಂತಕ್ಕಂಥ ಎರಡು ಪ್ರತ್ಯೇಕ ನದಿಗಳಾಗಿ ಗಂಗೋತ್ರಿಯಲ್ಲಿ ಹುಟ್ಟುತ್ತಿದ್ದು. ಅಲಕಾನಂದ ಮತ್ತು ಭಾಗೀರಥಿ ಅಂತಕ್ಕಂಥ ಎರಡು ಪ್ರತ್ಯೇಕ ನದಿಗಳಾಗಿ ಇದು ಹುಟ್ಟುತ್ತೆ. ಎರಡು ಪ್ರತ್ಯೇಕ ನದಿಗಳಾಗಿ ಹುಟ್ಟಿ ಮುಂದೆ ಸ್ವಲ್ಪ ದೂರ ಕಳೆದ ಮೇಲೆ ಉತ್ತರಾಖಂಡದ ಸಮೀಪ ದೇವಪ್ರಯಾಗ ಅಂತ ಕರಿತೀವಿ ನಾವು ಅದನ್ನು. ಉತ್ತರಾಖಂಡದಲ್ಲಿ ಕಂಡು ಬರ್ತಕ್ಕಂಥದ್ದು. ಪ್ರಯಾಗ್ ಬೇರೆ, ಅಲಹಾಬಾದ್ನ ಹತ್ರ ಬರೋದು. ಅಲಹಾಬಾದನ್ನು ಹಿಂದಿನ ಕಾಲದಲ್ಲಿ ಪ್ರಯಾಗ್ ಅಂತ ಕರಿತಿದ್ವಿ. ಇದನ್ನು ದೇವಪ್ರಯಾಗ ಅಂತ ಕರಿತೀವಿ, ಉತ್ತರಾಖಂಡದಲ್ಲಿ ಬರ್ತಕ್ಕಂಥದ್ದು. ಈ ಪ್ರದೇಶದಲ್ಲಿ ಈ ಅಲಕಾನಂದ ಮತ್ತು ಭಾಗೀರಥಿ ಈ ಎರಡೂ ನದಿಗಳು ಸೇರಿ ಗಂಗಾ ನದಿಯಾಗಿದ್ದಾವೆ. ಸೊ ಅದಾದಮೇಲೆ ಗಂಗಾ ನದಿಯಾಗಿ ಪಶ್ಚಿಮಕ್ಕೆ ಮತ್ತು ನೈಋತ್ಯ ದಿಕ್ಕಿನ ಮೂಲಕ ಅದು ಹರಿತಾ ಬರುತ್ತೆ. ಸೊ ಅದು ಹಿಮಾಲಯ ಪರ್ವತ ಶ್ರೇಣಿಯ ತಪ್ಪಲಿನಲ್ಲಿ ಹರಿತಾ ಹಾಗೆಯೇ ಭಾರತದ ಬಯಲು ಪ್ರದೇಶವನ್ನು ಪ್ರವೇಶಿಸುತ್ತೆ. ಅದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಅಲಹಾಬಾದ್ ಸಮೀಪಕ್ಕೆ ಬಂದಾಗ ಅದನ್ನು ಪ್ರಯಾಗ್ ಅಂತ ಕರಿತಿದ್ವಿ. ಅಲ್ಲಿ ಗಂಗಾ ನದಿಯ ಅತ್ಯಂತ ಉದ್ದವಾಗಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಉಪನದಿ ಯಮುನಾ ನದಿ ಈ ಅಲಹಾಬಾದ್ನಲ್ಲಿ ಸೇರುತ್ತೆ. ಸೊ ಕೆಲವರು ಹೇಳೋ ಪ್ರಕಾರ ಸರಸ್ವತಿ ನದಿನೂ ಕೂಡ ಹಿಂಗೆ ಹರಿದು ಇದೇ ಭಾಗದಲ್ಲಿ ಸೇರ್ತಾಯಿತ್ತು ಅಂತ ಕೆಲವರು ಅಭಿಪ್ರಾಯವನ್ನು ಪಡ್ತಾರೆ. ಹಾಗಾಗಿ ಅದನ್ನು ತ್ರಿವೇಣಿ ಸಂಗಮ ಅಂತ ಕರಿತಾ ಇದ್ರು, ಪ್ರಯಾಗನ್ನ ಅಂತ ಕರೀತಾರೆ. ಆದರೆ ಇವಾಗ ಪ್ರಸ್ತುತ ಸರಸ್ವತಿ ನದಿ ಅಂತಕ್ಕಂಥದ್ದು ಇಲ್ಲ. ಹಾಗಾಗಿ ಈ ಎರಡು ನದಿಗಳು ಕೂಡ ಇಲ್ಲೇನಾಗ್ತವೆ ಅಂತಂದರೆ ಸಂಗಮವನ್ನು ಹೊಂದತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಈ ಯಮುನಾ ನದಿ ಈ ಗಂಗಾ ನದಿಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಉಪನದಿ ಮತ್ತು ಉದ್ದವಾಗಿರ್ತಕ್ಕಂಥ ನದಿ. ಸಿಂಧೂ ನದಿಯಲ್ಲೂ ಕೂಡ ಒಂದು ಅತ್ಯಂತ ಉದ್ದವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನದಿ ಯಾವುದು ಅಂದರೆ ಸಟ್ಲೇಜ್. ಸಿಂಧೂ ನದಿಯ ಅತ್ಯಂತ ಉದ್ದವಾದಂತಹ ಉಪನದಿ ಸಟ್ಲೇಜ್ ಆದರೆ ಗಂಗಾ ನದಿಯ ಅತ್ಯಂತ ಉದ್ದವಾದ ಮತ್ತು ಪ್ರಮುಖವಾಗಿರ್ತಕ್ಕಂಥ ಉಪನದಿ ಯಾವುದು ಅಂತಂದರೆ ಯಮುನಾ ನದಿ. ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಸೊ ಇದು ನಮ್ಮ ಭಾರತದಲ್ಲಿ ಗಂಗಾ ನದಿ ಸುಮಾರು 2525 ಕಿಲೋಮೀಟರ್ನಷ್ಟು ಹರಿಯುತ್ತೆ. ಸೊ 2525 ಕಿಲೋಮೀಟರ್ ಹರಿದು ಇದೇನಾಗುತ್ತಪ್ಪ ಅಂತಂದರೆ ಮುಂದೆ ಯಾವುದನ್ನು ಸೇರುತ್ತೆ ಅಂತಂದರೆ ಬಾಂಗ್ಲಾದೇಶವನ್ನು ಪ್ರವೇಶಿಸುತ್ತೆ. ಆ ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರ ಮತ್ತು ಗಂಗಾ ಎರಡೂ ನದಿಗಳು ಕೂಡ ಸೇರ್ತವೆ. ಅಲ್ಲಿಂದ ಮುಂದಕ್ಕೆ ಇದು ಪದ್ಮ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಸೊ ಭಾರತದಲ್ಲಿ ಗಂಗಾ, ಭಾರತದಲ್ಲಿ ಬ್ರಹ್ಮಪುತ್ರ ಆಗಿದ್ದು ಮುಂದೆ ಬಾಂಗ್ಲಾದೇಶದಲ್ಲಿ ಎರಡೂ ನದಿಗಳು ಸಂಗಮ ಆದಮೇಲೆ ಆ ನದಿಯನ್ನು ಪದ್ಮ ಅಂತ ಕರೆದರು. ಸೊ ಅಲ್ಲಿಂದ ಮುಂದೆ ಏನಾಗುತ್ತಪ್ಪ ಅಂತಂದರೆ ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಈ ಗಂಗಾ ನದಿಯ ಉಪನದಿಗಳನ್ನ ನಾವು ನೋಡ್ತಾ ಹೋದರೆ ಗಂಗಾ ನದಿಯ ಉಪನದಿಗಳನ್ನ 2 ವಿಭಾಗಗಳನ್ನಾಗಿ ಮಾಡ್ತಕ್ಕಂಥದ್ದನ್ನು ನೋಡ್ಬೋದು ನಾವು. ಎಡಭಾಗದ ಉಪನದಿಗಳು ಮತ್ತು ಬಲಭಾಗದ ಉಪನದಿಗಳು ಅಂತ ವಿಭಾಗಿಸಿರ್ತಕ್ಕಂಥದ್ದನ್ನು ನೋಡ್ಬೋದು. ನಾವಿಲ್ಲಿ ನೋಡ್ತಾ ಹೋದರೆ ಕಾಣಿಸ್ತಾ ಹೋಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಎಡಭಾಗದ ಉಪನದಿಗಳು ಯಾವ್ಯಾವುದು ಅಂತ ನಾವು ನೋಡಿದ್ರೆ ಮಹಾಕಾಳಿ, ಕೋಸಿ, ಕರ್ನಾಲಿ ಮತ್ತು ಗಂಡಕ್, ಕಾಗ್ರಾ ಇವು ಎಡಭಾಗದಲ್ಲಿ ಬರ್ತಕ್ಕಂಥ ಒಂದು ಉಪನದಿಗಳು. ಸೊ ಇನ್ನು ಬಲಭಾಗದ ಉಪನದಿಗಳನ್ನ ನಾವು ನೋಡೋದೇ ಆದರೆ ಬಲಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಬಲ ಮತ್ತು ಎಡ ಅಂದರೆ ಗೊತ್ತಾಗ್ತಾ ಇದೆಯಲ್ವ ಇಲ್ಲಿ ಈ ಚಿತ್ರದಲ್ಲಿ ನಿಮಗೆ. ಈ ಕಡೆ ಹಿಮಾಲಯದ ಕಡೆಯಿಂದ ಹರಿದು ಬಂದು ಗಂಗಾ ನದಿಯನ್ನು ಸೇರ್ತಕ್ಕಂಥ ನದಿಗಳು ಯಾವ್ಯಾವುದು ಅಂತಂದರೆ ಎಡಭಾಗದ ನದಿಗಳು. ಈ ಕಡೆ ಪ್ರಸ್ಥಭೂಮಿ ಕಾಣಿಸ್ತಾ ಇದೆಯಲ್ಲ, ಈ ಪ್ರಸ್ಥಭೂಮಿ ಕಡೆಯಿಂದ ಗಂಗಾ ನದಿಯನ್ನು ಸೇರ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ಅಂದರೆ ಬಲಭಾಗದ ನದಿಗಳು ಅಂತ ಕರಿತೀವಿ. ಸೊ ಬಲಭಾಗದಿಂದ ಹರಿದು ಗಂಗಾ ನದಿಯನ್ನು ಸೇರ್ತಕ್ಕಂಥ ಉಪನದಿಗಳು ಯಾವ್ಯಾವುದು ಅಂತಂದರೆ ಯಮುನಾ, ಸೋನಾ, ಮಹಾನಂದ ಅಂತಕ್ಕಂಥ ನದಿಗಳು ಈ ಒಂದು ಬಲಭಾಗದಿಂದ ಹರಿತಕ್ಕಂಥ ನದಿಗಳು. ಇನ್ನು ಅನೇಕ ಈ ಉಪನದಿಗಳನ್ನ ನಾವು ನೋಡ್ತಾ ಹೋಗ್ಬೋದು. ಆದರೆ ಪ್ರಮುಖವಾಗಿರ್ತಕ್ಕಂಥ ಉಪನದಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಜೊತೆಗೆ ಈ ಗಂಗಾ ನದಿ ತೀರದಲ್ಲಿ ಹರಿದ್ವಾರ, ಕಾನ್ಪುರ ಮತ್ತು ಪ್ರಯಾಗ್, ಅಲಹಾಬಾದ್ ಅಂತ ಕರಿತೀವಲ್ಲ ಅದು, ಮತ್ತು ವಾರಣಾಸಿ, ಘಾಜಿಪುರ, ಪಾಟ್ನಾ ಮತ್ತು ಕಲ್ಕತ್ತಾ ಹೀಗೆ ಅನೇಕ ಪಟ್ಟಣಗಳು, ನಗರಗಳು ಇರತಕ್ಕಂಥದ್ದನ್ನು ನೋಡ್ಬೋದು. ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್, ಪಶ್ಚಿಮ ಬಂಗಾಳ, ಜಾರ್ಖಂಡ್ ಈ ಎಲ್ಲ ರಾಜ್ಯಗಳ ಒಂದು ಅಭಿವೃದ್ಧಿಗೆ ಈ ಗಂಗಾ ನದಿ ತನ್ನದೇ ಆದಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಇದಾದಮೇಲೆ ಉತ್ತರ ಭಾರತದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ನದಿ ಯಾವುದಪ್ಪ ಅಂತಂದರೆ ಬ್ರಹ್ಮಪುತ್ರ. ಸೊ ಈ ಬ್ರಹ್ಮಪುತ್ರ ನದಿ ಹಿಮಾಲಯದ ಮಾನಸ ಸರೋವರದ ಸಮೀಪ ಚಮಯಂಗ್ ದಂಗ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಉಗಮ ಆಗುತ್ತೆ. ಚಮಯಂಗ್ ದಂಗ್ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂತಂದರೆ ಟಿಬೆಟ್ನಲ್ಲೇ ಬರ್ತಕ್ಕಂಥದ್ದು ಇದು ಕೂಡ.
ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ನೇಪಾಳದ ಮೇಲ್ಭಾಗದಲ್ಲಿ ಕಂಡು ಬರ್ತಾ ಇದೆ ನೋಡಿ ಇಲ್ಲಿ. ಸೊ ಈ ನೇಪಾಳದ ಮೇಲ್ಭಾಗದಲ್ಲಿ ಇದು ಉಗಮವನ್ನು ಹೊಂದಿ ಇದು ಮಾನಸ ಸರೋವರ ಕಂಡು ಬರ್ತಕ್ಕಂಥದ್ದು. ಇದು ಅಲ್ಲಿ ಟಿಬೆಟ್ನಲ್ಲಿ ಈ ಒಂದು ಬ್ರಹ್ಮಪುತ್ರ ನದಿ ಹುಟ್ಟಿ ಅದು ಮೊದಲಿಗೆ ಈ ಕಡೆ ಪೂರ್ವಾಭಿಮುಖವಾಗಿ ಹರಿತಾ ಬರುತ್ತೆ. ನೇರವಾಗಿ ಪೂರ್ವಾಭಿಮುಖವಾಗಿ ಹರಿದು ಬಂದು ಅರುಣಾಚಲ ಪ್ರದೇಶದ ತನಕನೂ ಕೂಡ ಪೂರ್ವಾಭಿಮುಖವಾಗಿ ಹರಿಯುತ್ತೆ. ನೋಡಿ ಇಲ್ಲಿ ಅರುಣಾಚಲ ಪ್ರದೇಶದ ಸಮೀಪ ಭಾರತವನ್ನು ಪ್ರವೇಶಿಸುತ್ತೆ ಈ ಬ್ರಹ್ಮಪುತ್ರ. ಸೊ ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಸೊ ಅದಾದಮೇಲೆ ಮತ್ತೆ ದಕ್ಷಿಣಕ್ಕೆ ಬಂದು ಭಾರತವನ್ನು ಪ್ರವೇಶಿಸಿದ ಮೇಲೆ ಮತ್ತೆ ಇದೇನಾಗುತ್ತೆ ಬ್ರಹ್ಮಪುತ್ರ ಅಂತಂದರೆ ಪಶ್ಚಿಮಕ್ಕೆ ಹರಿಯೋದಕ್ಕೆ ಶುರುವಾಗುತ್ತೆ. ಸೊ ಪಶ್ಚಿಮಕ್ಕೆ ಹರಿಯೋದಕ್ಕೆ ಶುರುವಾದ ಮೇಲೆ ಮತ್ತೆ ದಕ್ಷಿಣಕ್ಕೆ ತಿರುಗಿ ಗಂಗಾ ನದಿಯನ್ನು ಬಾಂಗ್ಲಾದೇಶದಲ್ಲಿ ಸೇರುತ್ತಿದೆ. ಸೊ ಅಲ್ಲಿಂದ ಮುಂದಕ್ಕಿದು ಪದ್ಮ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಸಾಗಿ ಇದೇನಾಗುತ್ತಪ್ಪ ಅಂತಂದರೆ ಒಂದು ಗಂಗಾ ನದಿಯನ್ನು ಪದ್ಮ ಅಂತ ಕರೀತಾರೆ. ಇದು ಇಲ್ಲಿಗೆ ಬರೋ ತನಕ ಇದನ್ನು ಯಮುನಾ ಅಂತ ಕರೀತಾರೆ. ನೋಡಿ, ನಮ್ಮಲ್ಲಿ ಗಂಗಾ ನದಿಯ ಉಪನದಿಯನ್ನು ಯಮುನಾ ಅಂತ ಕರೆದ್ರೆ ಬಾಂಗ್ಲಾದೇಶದಲ್ಲಿ ಈ ಒಂದು ಬ್ರಹ್ಮಪುತ್ರ ನದಿಯನ್ನೇ ಯಮುನಾ ಅಂತ ಕರೀತಾರೆ. ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಅದೇ ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ನವ್ರು ಏನಂತ ಕರೀತಾರೆ ಅಂದರೆ ಸಾಂಗ್ಪೋ ಅನ್ನೋ ಒಂದು ಹೆಸರಿನಲ್ಲಿ ಕರೀತಾರೆ. ಅದು ಒಂದು ಮುಖ್ಯವಾಗಿರೋದು. ಸೊ ಹೀಗೆ ಇದು ತಿರ್ಗಾ ದಕ್ಷಿಣಕ್ಕೆ ಹರಿದು ಎಲ್ಲಿಗೆ ಸೇರುತ್ತಪ್ಪ ಅಂತಂದರೆ ಬಾಂಗ್ಲಾದೇಶವನ್ನು ಸೇರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಜೊತೆಗೆ ನೀವೆಲ್ಲರೂ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು, ಈ ನದಿಗಳು ಕೆಲವು ಭಾಗಗಳಲ್ಲಿ ದ್ವೀಪಗಳನ್ನು ಸೃಷ್ಟಿ ಮಾಡ್ತವೆ. ಸುತ್ತ ನೀರಿರ್ತಕ್ಕಂಥದ್ದು ಮಧ್ಯ ಭೂಭಾಗ ಇರತಕ್ಕಂಥದ್ದನ್ನು ದ್ವೀಪ ಅಂತ ಕರಿತೀವಿ. ಅದನ್ನು ನದಿ ದ್ವೀಪ ಅಂತ ಕರಿಬೋದು ನಾವು. ಸೊ ಇಡೀ ಪ್ರಪಂಚದಲ್ಲಿ ನದಿಗಳು ಸೃಷ್ಟಿ ಮಾಡಿರ್ತಕ್ಕಂಥ ದ್ವೀಪಗಳಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ನದಿ ದ್ವೀಪ ಅಂತಂದರೆ ಈ ಬ್ರಹ್ಮಪುತ್ರ ನದಿ ಸೃಷ್ಟಿಸ್ತಕ್ಕಂಥ ಒಂದು ದ್ವೀಪ. ಸೊ ಆ ದ್ವೀಪವನ್ನು ನಾವೇನಂತ ಕರಿತೀವಿ ಅಂತಂದರೆ ಮಜೂಲಿ ದ್ವೀಪ ಅಂತ ಕರಿತೀವಿ. ಸೊ ಈ ಮಜುಲಿ ದ್ವೀಪ ಎಲ್ಲಿ ಕಂಡುಬರುತ್ತೆ ಅಂತಂದರೆ ಅಸ್ಸಾಂನಲ್ಲಿ ಕಂಡುಬರುತ್ತೆ. ಸೊ ಅಸ್ಸಾಂನಲ್ಲಿ ಕಂಡುಬರ್ತಕ್ಕಂಥ ಈ ಮಜುಲಿ ಅಥವಾ ಮುಜುಲಿ ಅಂತಲೂ ಕೂಡ ಕರೀತಾರೆ ಅದನ್ನು. ಆ ಮಜುಲಿ ಅಂತಕ್ಕಂಥ ಒಂದು ದ್ವೀಪ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ನದಿ ದ್ವೀಪ. ಇದು ಇಡೀ ಪ್ರಪಂಚದಲ್ಲೇ ದೊಡ್ಡದಾಗಿರ್ತಕ್ಕಂಥ ಒಂದು ನದಿ ದ್ವೀಪ ಅಂತಲೇ ನಾವು ಹೇಳ್ಬೋದು. ಸೊ ಇದರ ಉಪನದಿಗಳು ಸುಬನ್ಗಿರ್, ಧನ್ಸಿರಿ, ಮಾನಸ್, ತಿಸ್ತಾ, ಅಸ್ಸಾಂನ ಒಂದು ಜೀವನದಿ ಅಂತ ಕರಿತೀವಿ ತಿಸ್ತಾ ನದಿಯನ್ನು, ಲೋಹಿತ, ದಿಹಾಂಗ್, ಧನ್ಸಿರಿ, ಕಾಮೆಂಗ್, ಹೀಗೆ 10 ಉಪನದಿಗಳನ್ನು ಬ್ರಹ್ಮಪುತ್ರನೂ ಕೂಡ ಹೊಂದಿರತಕ್ಕಂಥದ್ದನ್ನು ನೋಡ್ಬೋದು. ಸೊ ಹೀಗೆ ನಮ್ಮ ಭಾರತದಲ್ಲಿ, ಅದರಲ್ಲೂ ಉತ್ತರ ಭಾರತದಲ್ಲಿ ಈ ಸಿಂಧೂ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂತಹ ನದಿಗಳು ಅಂತ ನಾವು ಹೇಳ್ಬೋದು. ಸೊ ಇನ್ನು ದಕ್ಷಿಣ ಭಾರತದ ನದಿಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಆಗ್ಬೋದಾ? ಥ್ಯಾಂಕ್ ಯು.